ಬೆಂಗಳೂರಿನಲ್ಲಿ ಮರುಕಳಿಸಿದ ಮರ್ಯಾದಾ ಹತ್ಯೆ. ಹೆಸರುಘಟ್ಟ ರಿಯಲ್ ಎಸ್ಟೇಟ್ ಉದ್ಯಮಿ ಕೊಲೆಗೆ ಟ್ವಿಸ್ಟ್ ಸಿಕ್ಕಿದೆ. ಉದ್ಯಮಿಯನ್ನ ಕೊಂದಿದ್ದು ಪುಡಿ ರೌಡಿಗಳಲ್ಲ. ಯುವ ಉದ್ಯಮಿಯನ್ನ ಕೊಂದಿದ್ದು ಆತನ ಅತ್ತೆಯಂತೆ. ಮಗಳನ್ನ ಯಾಮಾರಿಸಿ ಮದುವೆಯಾಗಿದ್ದಾನೆಂದು ಕೃತ್ಯ ಎಸಗಲಾಗಿದೆ. ತಿಂಗಳ ಹಿಂದೆಯಷ್ಟೇ ಪ್ರೇಮ ವಿವಾಹವಾಗಿದ್ದ ಉದ್ಯಮಿ ಜ್ಯೂಸ್ನಲ್ಲಿ ಮತ್ತು ಬರಿಸಿ ಕುಡಿಸಿ ಕತ್ತು ಕೊಯ್ದು ಹತ್ಯೆ ಮಾಡಲಾಗಿದೆ. ಮಗಳನ್ನ ಪ್ರೇಮಿಸಿ ಮದುವೆಯಾಗಿದ್ದ ಅನ್ನುವ ಕಾರಣಕ್ಕೆ ಉದ್ಯಮಿಯೊಬ್ಬನನ್ನ ಅತ್ಯಂತ ಪ್ಲಾನ್ಡ್ ಆಗಿ ಕೊಲ್ಲಲಾಗಿದೆ. ಕೊಂದಿದ್ದು ಮಾವ ಅಲ್ಲ, ಯಾವುದಾದ್ರೂ ಗಂಡಸು ಅಲ್ಲ, ಹಸಿ ಹೆಂಗಸು, ಆತನ ಅತ್ತೆ, ಮಗಳ ತಾಯಿ ಜ್ಯೂಸ್ನಲ್ಲಿ ಮತ್ತು ಬರಿಸಿ ಕುಡಿಸಿ ಹತ್ಯೆಗೈಯಲಾಗಿದೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತು ಹತ್ತಿ ಗಾಢ ನಿದ್ದೆಯಲ್ಲಿದ್ದ ಉದ್ಯಮಿ ಲೋಕನಾಥ್ ನಿದ್ದೆಯಲ್ಲಿದ್ದಾಗ ಆತನ ಕತ್ತು ಕೊಯ್ದು ಕೊಂದಿದ್ದ ಅತ್ತೆ. ಐನಾತಿ ಅತ್ತೆಯ ಖತರ್ನಾಕ್ ಕೃತ್ಯಕ್ಕೆ ಬೆಚ್ಚಿ ಬಿದ್ದ ಪೊಲೀಸರು. ಬೆಂಗಳೂರಿನಲ್ಲಿ ಮರುಕಳಿಸಿದ ಮರ್ಯಾದಾ ಹತ್ಯೆ. ಈತ ರಿಯಲ್ ಎಸ್ಟೇಟ್ ಉದ್ಯಮಿ ಆಗಿದ್ದ ಲೋಕನಾಥ್. ಹೆಸರುಘಟ್ಟ ರಿಯಲ್ ಎಸ್ಟೇಟ್ ಉದ್ಯಮಿ. ಪ್ರೇಮ ವಿವಾಹವಾಗಿತ್ತು. ಪರಸ್ಪರ ಒಪ್ಕೊಂಡು ಲವ್ ಮಾಡ್ಕೊಂಡ್ರೆ ಆ ಮಗಳ ತಾಯಿಗೆ ಏನಾಗಿತ್ತೋ ಆ ತಲೆಗೆ ಅದು ಯಾವ ದರಿದ್ರ ಬುದ್ಧಿ ಹೊಳೆದಿತ್ತೋ ಏನೋ ಗೊತ್ತಿಲ್ಲ. ಕೊಲೆಗೆ ಸಂಚು ರೂಪಿಸಿದ್ದಾಳೆ. ಪಾಪ ಹೆತ್ತ ತಾಯಿಗೂ ಮಗಳ ಜೀವನ ಚೆನ್ನಾಗಿರಬೇಕು ಅಂತ ಪ್ರತಿ ತಾಯಂದ್ರು ಕೂಡ ಬಯಸ್ತಾರೆ. ಆದರೆ ಅದು ಕೊಲ್ಲುವ ಮುಖಾಂತರವಾಗಿ ಅದಕ್ಕೊಂದು ಸುಖಾಂತ್ಯ ಆಡಬೇಕು ಎನ್ನುವಂಥ ನಿರ್ಧಾರ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಅಪರಾಧ. ಯಾರೇ ಆಗಿರಲಿ ಕೊಲ್ಲುವಂಥ ಅಧಿಕಾರ ಮತ್ತು ಹಕ್ಕು ಇಲ್ಲ. ಮಗಳ ಜೀವನ ಚೆನ್ನಾಗಿರಬೇಕು ಅಂತ ಬಯಸೋದು ಪೋಷಕರ ಮೂಲಭೂತ ಹಕ್ಕು, ಅದರಲ್ಲಿ ಒಂದು ಮಾತಿಲ್ಲ. ಆದರೆ ಪ್ರೇಮಿಸಿ ಮದುವೆಯಾಗಿದ್ದಾರೆ. ಕೈ ತುಂಬ ಸಂಬಳ ಬರ್ತಾ ಇತ್ತು. ಈತನೊಬ್ಬ ರಿಯಲ್ ಎಸ್ಟೇಟ್ ಉದ್ಯಮಿ ಆಗಿದ್ದ, ಬಿಸ್ನೆಸ್ ಮ್ಯಾನ್ ಆಗಿದ್ದ. ನನ್ನ ಅಳಿಯ ಬಿಸ್ನೆಸ್ ಮ್ಯಾನ್ ಅನ್ನೋದರಲ್ಲಿ ಹೆಮ್ಮೆ ಪಡಬೇಕಾಗಿತ್ತಲ್ಲ. ಐನಾತಿ ಅತ್ತೆಯ ಖತರ್ನಾಕ್ ಕೃತ್ಯಕ್ಕೆ ಉದ್ಯಮಿ ಬಲಿಯಾಗಿದ್ದಾನೆ. ಆತನನ್ನು ಬರ್ಬರವಾಗಿ ಕೊಲ್ಲಲಾಗಿದೆ, ಅತ್ಯಂತ ಪ್ಲಾನ್ಡ್ ಆಗಿ. ಆತನಿಗೆ ಮತ್ತು ಬರಿಸುವಂತಹ ಜ್ಯೂಸನ್ನು ಕೊಡಲಾಗಿತ್ತು. ಆ ಜ್ಯೂಸನ್ನು ಕುಡಿದ ನಂತರ ಆತ ಗಾಢ ನಿದ್ದೆಗೆ ಹೋಗಿದ್ದ. ನಿದ್ದೆಗೆ ಹೋದಂತಹ ಲೋಕನಾಥನನ್ನ ಲೋಕದಿಂದಲೇ ಕಳಿಸ್ಕೊಟ್ಟಿದ್ದಾಳತ್ತೆ. 28 ವರ್ಷದ ಯುವ ಉದ್ಯಮಿ ಲೋಕನಾಥ್ ಕೊಲೆಯಾದವ. ಮಗಳನ್ನ ಯಾಮಾರಿಸಿ ವರಿಸಿದ್ದಾನೆಂದು ಖತರ್ನಾಕ್ ಕೃತ್ಯ. ಮಗಳಿಗೆ ಬಾಳು ಕೊಟ್ಟ ಅಳಿಯನನ್ನೇ ಕೊಂದ ನರರಾಕ್ಷಸಿಯತ್ತೆ. ನಿರ್ಮಾಣ ಹಂತದ ಕಟ್ಟಡದಲ್ಲಿ ಪಾರ್ಟಿ ಮಾಡಿದ್ದ ಲೋಕನಾಥ. ಪಾರ್ಟಿ ನೆಪದಲ್ಲಿ ಅಳಿಯನ ಹತ್ಯೆಗೆ ನಡೆದಿದ್ದ ಕನ್ನಿಂಗ್ ಪ್ಲಾನ್. ತಂದೆ ತಾಯಿ ಕಳೆದುಕೊಂಡಿದ್ದ ನವ ಉದ್ಯಮಿ ಲೋಕನಾಥ. ಅಲ್ಲರಿ, ಅಳಿಯನನ್ನು ಕೊಂದು ಹಾಕಿದ್ರಿ. ನಿಮ್ಮ ಮಗಳು ತಾನೇ ವಿಧವೆ ಆಗಿದ್ದು. ಸಮಾಜ ಹೆಂಗ್ ನೋಡುತ್ತೆ ಆಕೆಯನ್ನ? ಸಮಾಜ ನೋಡುವಂತಹ ದೃಷ್ಟಿ ಹೆಂಗಿರುತ್ತೆ? ಎಷ್ಟು ವರ್ಷ ಅಂತ ನೀವು ಮಡ್ಲಲ್ಲಿ ಇಟ್ಕೊಂಡು ಸಾಕ್ತೀರಿ? ಗಂಡನನ್ನ ಕಳ್ಕೊಂಡವರು ಅಂತ ಸಮಾಜ ಮಾತನಾಡಬೇಕಾದ್ರೆ ಆ ಮಗಳಿಗಾಗೋ ಸಂಕಟ, ನಾನು ಅತ್ತೆ ಅಂತ ಗರ್ವದಿಂದ ಬೀಗೋದಲ್ಲ. ಅಳಿಯನ ವಿರುದ್ಧ ಕ್ರಮ ಕೈಗೊಳ್ಳಬಹುದಾಗಿತ್ತಲ್ಲ ಕಾನೂನಾತ್ಮಕವಾಗಿ. ಮಗಳನ್ನ ಗಂಡನನ್ನ ಕೊಂದು ಹಾಕಿ ಮಗಳನ್ನ ವಿಧವೆ ಮಾಡುವಂತಹ ನಿರ್ಭಾವುಕ ಹೃದಯ ಆಗೋಯ್ತಾ ಅತ್ತೆದು. 28 ವರ್ಷದ ಯುವ ಉದ್ಯಮಿ ಲೋಕನಾಥ್ ಬರ್ಬರವಾಗಿ ಕೊಲೆಯಾಗಿದ್ದಾನೆ. ಮಗಳನ್ನ ಯಾಮಾರಿಸಿ ವರಿಸಿದ್ದಾನೆಂದು ಖತರ್ನಾಕ್ ಕೃತ್ಯವೆಸಗಲಾಗಿದೆ. ಮಗಳಿಗೆ ಬಾಳು ಕೊಟ್ಟ ಅಳಿಯನನ್ನೇ ಕೊಂದು ಹಾಕಿದ ನರರಾಕ್ಷಸಿ ಅತ್ತೆ. ನರರಾಕ್ಷಸಿ. ನಿರ್ಮಾಣ ಹಂತದ ಕಟ್ಟಡದಲ್ಲಿ ಪಾರ್ಟಿ ಮಾಡಿದ್ದ ಲೋಕನಾಥನ್ ಮದುವೆಯಾಗಿದ್ದ ಹೆಣ್ಣು ಮಗಳಿಗೆ ಇಲ್ದಲೇ ಇರ್ತಕ್ಕಂತಹ ಸಂಕಟ ಈಕೆ ಯಾಕೆ ಬಂತು ಅಂತ. ಪಾರ್ಟಿ ನೆಪದಲ್ಲಿ ಅಳಿಯನ ಹತ್ಯೆಗೆ ನಡೆದಿತ್ತ ಕನ್ನಿಂಗ್. ಗಾಂಜಾ ಸೇದವನಾಗಿದ್ರೆ ಹೊಡೆದಾಕಬಹುದಾಗಿತ್ತು. ಅಂದರೆ ಮಗಳಿಗೆ ಈ ಥರದ ಗಂಡ ಬೇಡ ಅಂತ ಹೇಳಿ ಸುಮ್ಮನಾಗಬಹುದಾಗಿತ್ತು. ಹೊಡೆದಾಕಬೇಕು ಅಂತ ಹೇಳಿದ್ದು ಹೊಡೆಯೋದಕ್ಕೆ ಪ್ರೇರಣೆ ಕೊಟ್ಟ ಹೇಳಿಕೆಯಲ್ಲ. ಅಂದರೆ ಮಗಳ ಗಂಡ ಗಾಂಜಾ ಸೇತ್ತಾನೆ, ಬೀಡಿ ಸೇತ್ತಾನೆ, ಕುಡಿತಾನೆ ಅನ್ನೋದಿದ್ರೆ ಡಿವೋರ್ಸ್ ಕೊಡಿಸ್ಬೋದಾಗಿತ್ತು. ಗಂಡನಿಗೆ ಆ ತರಹದ ದುರಭ್ಯಾಸಗಳಿರಲಿಲ್ಲ. ಆತನ ರಿಯಲ್ ಎಸ್ಟೇಟ್ ಉದ್ಯಮಿ ಆಗಿದ್ದ. ಹಂಗೂ ಹಿಂಗೂ ಜೀವನ ನಡೀತಾ ಇತ್ತು ಗಂಡ ಹೆಂಡತಿದು. ಆ ತರಹದ ಒಬ್ಬ ಬಿಸ್ನೆಸ್ ಮ್ಯಾನ್ ಅಳಿಯನನ್ನೇ ಕೊಂದು ಹಾಕಿದ್ದಾರೆ. ಈಗಿನ ಕಾಲದಲ್ಲಿ ಮಕ್ಕಳಿಗೆ ಒಳ್ಳೆ ಗಂಡ ಸಿಗಲಿ ಅಂತ ತಾಯಂದ್ರು ಪ್ರಾರ್ಥನೆ ಮಾಡ್ತಾರೆ. ಕೈಕಾಲು ಗಟ್ಟಿ ಇದ್ದವನಾದರೂ ಸಿಕ್ಕಿಬಿಡ್ಲಿ, ಅಭ್ಯಾಸ ಏನೇ ಇರಲಿ. ಕಾರಣ ಈಗ ಗಂಡು ಸಿಗ್ತಾ ಇಲ್ಲ ಒಂದು ಕಡೆ, ಮತ್ತೊಂದು ಕಡೆ ಹೆಣ್ಣು ಸಿಗ್ತಾ ಇಲ್ಲ. ಈ ಪರದಾಟದಲ್ಲಿ ಸಮಾಜ ಇರಬೇಕಾದ್ರೆ ಸಿಕ್ಕ ಒಳ್ಳೆಯ ಗಂಡನನ್ನು ಕೂಡ ಕಳೆದುಕೊಂಡ ಅತ್ತೆ. ಎಂಥ ಒಂದು ಭೀಕರ ಕೃತ್ಯ ಅಂದರೆ ಜ್ಯೂಸ್ನಲ್ಲಿ ಮತ್ತು ಬರಿಸಿ ಕುಡಿಸಿ ಕತ್ತು ಕೊಯ್ದ ಅತ್ತೆ ಮತ್ತು ಆತನಿಗೆ ಮತ್ತೆ ಏರಿದಾಗ ಗಾಢ ನಿದ್ದೆಗೆ ಜಾರುತ್ತಾನೆ. ಲೋಕನಾಥನನ್ನು ಲೋಕವೇ ಬಿಟ್ಟು ಕಳಿಸಿದ್ದಾಳೆ ಅತ್ತೆ. ಈ ಘಟನೆಯ ಬೆನ್ನಲ್ಲೇ ಈಗ
ಜನಾಕ್ರೋಶಗಳು ಕೂಡ ಶುರುವಾಗಿದೆ.